हुबळीमध्ये कॉलेजमध्ये शिकणारी नेहा हिरेमठ यांच्या हत्येच्या निषेधार्थ सर्व तालुका जिल्ह्यातून निषेधार्थ व्यक्त करीत आहेत. काही ठिकाणी आपला व्यापार बाजार बंद करून निषेध व्यक्त करीत आहेत. त्याचप्रमाणे आज सोमवार दिनांक 22 रोजी सकाळी 11 वाजता चिक्कोडीमध्ये अखिल भारतीय विद्यार्थी परिषद व शाळा कॉलेजचे विद्यार्थी व कार्यकर्ते, नागरिक तसेच मान्यवर यांच्या हस्ते भव्य निषेध मोर्चा काढण्यात आला होता. ही मोर्चा चिक्कोडीतील यशवंत टाकीजपासून सुरुवात झाली. तेथून बाजारपेठमधील प्रमुख रस्त्यावरून अंकली खोट येथे जाऊन तेथून बसवेश्वर सर्कलपर्यंत भव्य मोर्चा काढण्यात आली होती. बसवेश्वर सर्कलमध्ये सर्व विद्यार्थी, कार्यकर्ते तसेच मान्यवरांनी या हत्येबद्दल निषेध व्यक्त करून आपली मनोगत व्यक्त केली. यावेळी निपाणीचे आमदार सौ शशिकला जोल्ले, भाजपाचे उमेदवार अण्णासाहेब जोल्ले व इतर पदाधिकारी, भाजपाचे कार्यकर्ते, संघटनेचे पदाधिकारी यांनी या हत्येबद्दल मनोगत व्यक्त केले. यावेळी या हत्येबद्दल सर्वांनी घोषणाबाजी करीत निषेध व्यक्त करीत होते. यामध्ये नेहा हिरेमठ हिचा फोटो लावून भव्य मोर्चा काढले होते. मोर्चाच्या व्यवस्थित पार पाडण्यासाठी पोलीस बंदोबस्त तैनात करण्यात आली होती. यावेळी सर्व कार्यकर्ते, विद्यार्थी भरपूर घोषणा केले होते. सर्व मान्यवरांनी आपले मनोगत व्यक्त करून अधिकाऱ्यांना निवेदन देऊन ही मोर्चा बसवेश्वर सर्कलमध्ये संपवली. या मोर्चामध्ये हजारोच्या संख्येने विद्यार्थी, पुरुष, महिला व भाजपाचे कार्यकर्ते, पदाधिकारी, मान्यवर उपस्थित होते. शिवा न्यूजसाठी शिवानंद वजेदार. चॅनलला लाईक करा व बेल आयकॉन क्लिक करायला विसरू नका. नवीन बातम्या व जाहिरातीसाठी संपर्क 97 31 97 94 76 या नंबरवरती संपर्क करा. ಇವತ್ತು ಬಹಳ ದುಃಖ ಅನ್ನಿಸ್ತದೆ. ಕರ್ನಾಟಕದ ಜನತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತಪ್ಪ ಅನ್ನುವಂತ ಒಂದು ಕಾಳಜಿ ಮಾಡುವಂತ ಪರಿಸ್ಥಿತಿ ಇದೆ. ಆದರೂ ಕೂಡ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂತ ಹಿರೇಮಠ ಅವರ ಮಗಳಿಗೆ ಈ ಕೃತ್ಯ ಆಗತ್ತೆ ಅಂತಂದ್ರೆ ಬೇರೆ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಸಿಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನೇಹಾನ ತಂದೆ ಹೇಳ್ತಾರೆ, ಇದು ಏನಾದ್ರೂ ಸರ್ಕಾರ ತನಿಖೆ ಮಾಡದೇ ಇದ್ರೆ, ಆ ಫಯಾಜ್ಗೆ ಶಿಕ್ಷೆ ಕೊಡದೇ ಇದ್ರೆ, ಬೇಲಾಗಿ ನನ್ನ ಮಗಳಿಗೆ ಏನಾದ್ರೂ ಅಪವಾದ ಹಾಕಿ ಅದರಿಂದ ಈ ಕೃತ್ಯ ಆಯಿತು ಅನ್ನುವಂಥ ಉತ್ತರ ಸರ್ಕಾರದಿಂದ ಬಂದರೆ ಅಲ್ಲಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತಕ್ಕಂಥ ಮಾತನ್ನ ನೇಹಾನ ತಂದೆಯವರು ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಯಿತು. 10 ತಿಂಗಳಲ್ಲಿ ತಿಂಗಳಿಗೆ 2-3 ರೀತಿಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಮೋದಿಯವರ ಹಾಡು ಹಾಕಿದ್ರೆ ಆ ವಿದ್ಯಾರ್ಥಿಗಳ ಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ಆಗ್ತದೆ. ಜೈ ಶ್ರೀರಾಮ್ ಅಂದ್ರೆ ಅಂಥ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಹಾಗಾಗಿ ಕರ್ನಾಟಕದ ಜನತೆ ಒಂದು ತರ ಗಾಬರಿಯ ವಾತಾವರಣ ಆಗಿದೆ. ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಹಾಗಾಗಿ ಇವತ್ತು ಎಲ್ಲ ತಾಯಂದರು, ಎಲ್ಲ ಮುಖಂಡರು, ಎಲ್ಲ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಇದು ಬರೀ ಟ್ರೇಲರ್ ಅನ್ನ ತೋರಿಸಿದ್ದಾರೆ. ಈಗ ಫಯಾಜ್ಗೆ ಏನಾದರೂ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ಅದು ಉಗ್ರವಾದ ರೂಪದಲ್ಲಿ ನಾವು ಯಾವ ರೀತಿ ಖಂಡನೆಯನ್ನು ಮಾಡಿ ಪ್ರತಿಭಟನೆ ಆಗ್ತದೆ ಅನ್ನೋದಕ್ಕೆ ಇದು ಬರೀ ಟ್ರೇಲರ್ ಅಷ್ಟೇ. ಹಾಗಾಗಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು, ಅವನಿಗೆ ಯಾವುದೇ ರೀತಿಯ ಬಚಾವ್ ಆಗಬಾರ್ದು. ಮತ್ತು ಅದು ಮಾಡಲಿಲ್ಲ ಅಂತಂದರೆ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ತಾರತಮ್ಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೇಡಮ್, ನೇಹಾರ ತಂದೆ ನಮಗೆ ಪೊಲೀಸರ ಮೇಲೆ ಅಂದ್ರೆ ನಂಬಿಕೆ ಇಲ್ಲ, ಇದನ್ನ ಕೇಸನ್ನ ಸಿಬಿಐ ಒಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಒಬ್ಬ ಮುಖಂಡ, ನೇಹಾನ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್, ಇಷ್ಟಿದ್ದಾಗಲೂ ಕೂಡ ಅವನ ಮಗಳ ತಾಯಿ, ಅವನ ಮಗಳ ಒಂದು ಕೊಲೆ ಆಗ್ತದೆ. ಹಾಗಾಗಿ ಅವ್ರ ತಂದೆಯವ್ರು ಹೇಳ್ತಾರೆ, ನನಗೆ ವಿಶ್ವಾಸ ಇಲ್ಲ, ನನ್ನ ಮಗಳ ಮೇಲೇ ಅಪವಾದ ಬರೆಸುವಂಥ ಕಾರ್ಯ ನಡೀತಾ ಇದೆ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಆ ತಂದೆ ನೊಂದು ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಅವ್ರ ತಂದೆಯವರಿಗೆ ಬೆಂಬಲವಾಗಿ ಇದನ್ನು ನಿಜವಾಗ್ಲೂ ಕೂಡ ಅವ್ರು ಹೇಳಿದಂತೆ CBIಗೆ ಕೊಟ್ಟರೆ ಒಂದು ತನಿಖೆ ವ್ಯವಸ್ಥಿತವಾಗಿ ಆಗ್ತದೆ, ಫಯಾಜ್ಗೆ ಶಿಕ್ಷೆ ಆಗ್ತದೆ. ನಮಸ್ಕಾರ. शांति 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 बड़ा भारत माता
ಎಲ್ಲ ಹಿಂದೂ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆಗಳು ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ವಿದ್ಯಾರ್ಥಿನಿಯರು ಇವರನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮೆಲ್ಲರ ನಾಯಕರಾದ ನಿಪ್ಪಾಣಿ ಶಾಸಕ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಚಿಕ್ಕೋಡಿಯ ಪಟ್ಟಣದಲ್ಲಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಚಿಕ್ಕೋಡಿಯ ಲೋಕಸಭೆಯ ವ್ಯಾಪ್ತಿಯಿಂದ ಆಗಮಿಸಿದಂತ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಕಾರ್ಯಕರ್ತರು, ಪ್ರಮುಖರು, ಹಿರಿಯರು ಇವತ್ತು ಧಾರವಾಡದಲ್ಲಿ ಆದಂತ ನೇಹಾ ಹತ್ಯೆಯ ಕೊಲೆಯ ಪ್ರಕರಣದ
ಈ ಸರ್ಕಾರದ ವಿರುದ್ಧ ಮತ್ತು ಹತ್ಯೆ ಮಾಡಿದಂತಹ ಫಯಾಜ್ ವಿರುದ್ಧ ನಾವು ಪಟ್ಟಣದ ಯಶವಂತ ಪ್ಯಾಕೇಜ್ನಿಂದ ಎಲ್ಲ ಎಬಿವಿಪಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮೆರವಣಿಗೆ ಮುಖಾಂತರ ಎಲ್ಲ ನಾಗರಿಕರು ಕೂಡಿಕೊಂಡು ಅಗ್ಲಿಕೂಟದಿಂದ ಬಸವ ಸರ್ಕಲ್ದವರೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗುತ್ತಾ ಮೆರವಣಿಗೆ ಮುಖಾಂತರ ಆಗಮಿಸಿದ್ದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಬಿವಿಪಿ ವಿದ್ಯಾರ್ಥಿನಿಯರು ಆಗಮಿಸಿದ್ದು ಮತ್ತು ಎಲ್ಲ ಪ್ರಮುಖ ನಾಗರಿಕರು ಆಗಮಿಸಿದ್ದು ನೇಹಾ ಕೊಲೆಯ ಹತ್ಯೆಯನ್ನು ಮಾಡಿದಂತ ಫಯಾಜ್ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಆ ಫಯಾಜನನ್ನು ನಮ್ಮ ಎಬಿವಿಪಿ ವಿದ್ಯಾರ್ಥಿನಿಯ ಪರವಾಗಿ ಅವನನ್ನು ಗಲ್ಲಿಗೆ ಇಳಿಸಬೇಕಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಲಘುವಾಗಿ ತಿಳ್ಕೊಂಡು ಯಾರೂ ಕೂಡ ಫಯಾಜನನ್ನು ಶಿಕ್ಷಲಿಕ್ಕೆ ಯಾರೂ ಮುಂದುವರ್ತಾ ಇಲ್ಲ. ನೇಹಾ ತಂದೆಯವರಾದಂತ ಕಾಂಗ್ರೆಸ್ ಕಾರ್ಯಕರ್ತರು ಆದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಮಗಳ ಹತ್ಯೆ ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಕಿಂಚಿತ್ತು ಯೋಚನೆಯನ್ನು ಮಾಡದೆ ಆ ಫಯಾಜ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಬಸವ ಸರ್ಕಾರದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ನಾಗರಿಕರು ಪ್ರಮುಖರು ಕೂಡಿಕೊಂಡ ಈ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ನಾವು ಈ ಹತ್ಯೆಯನ್ನ ಖಂಡನೆಯನ್ನು ಮಾಡಿ ಆ ಫಯಾಜ್ಗೆ ಆದಷ್ಟು ಬೇಗನೆ ಅವನನ್ನು ಗಲ್ಲಿಗೆ ಇಳಿಸಬೇಕಂತೇಳಿ ಈಗ ಈ ಎಲ್ಲ ವಿದ್ಯಾರ್ಥಿನಿ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿ ಸೇರಿದಂಥ ಅಸಂಖ್ಯಾತ ಮೊನ್ನೆ ನಡೆದ ಘಟನೆಯನ್ನು ನೋವುಂಡು 4 ದಿವಸದಿಂದ ತಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ದುಃಖ ತಪ್ತ ಇದ್ದ ಎಲ್ಲ ಹೆಣ್ಣಿನ ಜೀವ ಮೃದು ಜೀವ ಅದು ಎಷ್ಟು ಕಷ್ಟಪಟ್ಟಿರ್ಬೇಕು, ನೋವುಂಡಿರ್ಬೇಕು. ಈ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ ಮತ್ತೆ ನೀವು ಒಂದು ಸಮಾಜವನ್ನು ಓಲೈಕೆ ಮಾಡೋಗೋಸ್ಕರ ಸರ್ಕಾರದಲ್ಲಿ ಇಲ್ಲ. ಇಡೀ ಕರ್ನಾಟಕದ ಜನತೆ ನಿಮ್ಮ ಸರ್ಕಾರ ನಡೆಸಲಿಕ್ಕೆ ಕೊಟ್ಟಿದೆ. ಅದು ನೀವು ಒಂದು ಸಮಾಜದ ಪರವಾಗಿ ಮಾತಾಡ್ತಾ ವೈಯಕ್ತಿಕ ಕೊಲೆ ಅಂತೀರಿ, ಅದನ್ನು ಕನಿಷ್ಠ ಅದನ್ನು ಖಂಡಿಸಿದ್ದರೆ ಅವಳಿಗೆ ಸ್ವಲ್ಪ ಸಮಾಧಾನ ಅಲ್ಲ, ಅವರ ಮನೆತನಿಗೆ ಸಾಂತ್ವನ ಹೇಳಿದಂಗ ಆಗ್ತಿತ್ತು. ಆದ್ರೆ ಈ ಸರ್ಕಾರ ಆ ಹಲ್ಲೆಯನ್ನು ಇನ್ನೂವರೆಗೆ ತನಿಖೆ ಈ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳಿಂದ ಈ ಪೊಲೀಸ್ ಇಲಾಖೆಯಿಂದ ಆಗುವುದಿಲ್ಲ. ಅವರ ತಂದೆಯವರು ನಿನ್ನೆ ಹೇಳಿದಂಗೆ ಈ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಮತ್ತು ಇನ್ನು ಮೇಲೆ ಯಾವುದೂ ಹೆಣ್ಣು ಮಕ್ಕಳ ಮೇಲೆ, ಈ ಸಮಾಜದ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಹಾಗೂ ಹಿಂದೂ ಸಮಾಜದ ಭಕ್ತರ ಮೇಲೆ, ಕಾರ್ಯಕರ್ತರ ಮೇಲೆ ಎಂದೂ ಅನ್ಯಾಯ ಆಗಬಾರ್ದು. ಜೈ ಶ್ರೀರಾಮ್ ಅಂದ್ರೆ ಗುಂಡಾಗಳು ಬಂದು ಜೈ ಶ್ರೀರಾಮ ಯಾಕಂತಾರೆ? ಇದು ಯಾವ ದೇಶ? ಇದೇನು ಪಾಕಿಸ್ತಾನ ಅಂತ ತಿಳ್ಕೊಂಡಿದ್ದೀರೇನು? ಯಾರು ನಮ್ಮ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಹಾಡು ಹಾಕಿದರೆ ಯಾಕೆ ಹಾಕ್ತೀವಿ ಅಂತಾರ? ಇದೇನು ಪಾಕಿಸ್ತಾನ ಅಂತ ತಿಳಿದಿರೇನು? ಯಾವ ಸರ್ಕಾರ ಇದು? ಪಾಕಿಸ್ತಾನದಲ್ಲಿ ನಡೆದ ಸರ್ಕಾರ ಏನು ಇದು? ಕರ್ನಾಟಕದ ಜನತೆ ಇದು ನೋಡ್ತಾ ಇದೆ. ಹಿಂದೂಗಳಿಗೆ ಭಾವನೆಗಳಿಗೆ ಎಷ್ಟು ನೋವು ಕೊಡ್ತಾ ಇದ್ದಾರೆ, ಅದಕ್ಕೆ ಎಚ್ಚೆತ್ತುಕೊಳ್ಳಬೇಕು. ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೇನೆ, ಈ ಸರ್ಕಾರಕ್ಕೆ ನೀವು ಆದೇಶ ಮಾಡಬೇಕು, ಮತ್ತೆ ಇದು ಸಿಬಿಐ ತನಿಖೆಗೆ ವಹಿಸಬೇಕು, ಮತ್ತೆ ಆ ಫಯಾಜಿನನ್ನು ಗಲ್ಲಿಗೇಸಿ ಉಗ್ರ ಕ್ರಮವನ್ನು ಸರ್ಕಾರ ವಹಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತಾ ನನ್ನ 2 ಮಾತುಗಳು ವಿರಾಮ ಇರ್ತೇನೆ. ಭಾರತ್ ಮಾತಾ ಕಿ ಜೈ. ಚಿಕ್ಕೋಡಿ ನಗರದಲ್ಲಿ ಎಲ್ಲ ವಿಚಾರ ಪರಿವಾರದ ಸದಸ್ಯರು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಸೇರಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ, ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ್ ಅಂತಕ್ಕಂಥ ವಿದ್ಯಾರ್ಥಿನಿಯ ಹತ್ಯೆ ಆಗಿದೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳು ಅಂತ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ ಎಷ್ಟು ಸುವ್ಯವಸ್ಥಿತವಾಗಿದೆ ಅಂತಂದ್ರೆ, ಒಬ್ಬ ಶಿಕ್ಷಕರು ಪಾಠ ಮಾಡುವಾಗ ಒಂದು ಶಿಕ್ಷಣ ಮಂತ್ರಿಗೆ ಒಳಗಡೆ ಬರಕ್ಕೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬರ್ತಕ್ಕಂಥ ಅವಕಾಶ ಇಲ್ಲ.
ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಇದೇ ರೀತಿಯ ಘಟನೆ ನಡೆದಿದೆ. ಒಬ್ಬ ಶಿಕ್ಷಕರ ಪಾಠ ಮಾಡುವಾಗ ಶಿಕ್ಷಣ ಮಂತ್ರಿಗಳ ಒಳಗಡೆ ಬರುವಾಗ ಶಿಕ್ಷಕರು ಹೊರಗಡೆ ಕಳಿಸಿರ್ತಕ್ಕಂಥ ಉದಾಹರಣೆ ಇದೆ. ಅಷ್ಟು ವ್ಯವಸ್ಥಿತವಾಗಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬೇಕಾದ್ರೆ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಫಯಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಬೇಕು, ನಮಗೆ ನ್ಯಾಯ ಸಿಗಲೇಬೇಕು. ನಮಗೆ ಅವ್ರಿಗೆ ನೀವು ಕೆಳ ಹೊರಗಡೆ ಕೂತು ಬಿರಿಯಾನಿ ತಿನ್ಸೋದು ಬೇಡ. ಭಾರತ್ ಮಾತಾ ಕಿ ಹಾಕೊಳ್ತಾ ಬರ್ತಾ ಇದೆ. ಅಲ್ಪಸಂಖ್ಯಾತರ ಹೋಲಿಕೆ ಮಾಡುವುದರ ಮುಖಾಂತರ ಬಹುಸಂಖ್ಯಾತರ ಭಾವನೆಗಳಿಗೆ ತುಚ್ಛವಾಗಿ ಕಾಣುತ್ತಾ ಬಹುಸಂಖ್ಯಾತರ ವಿಚಾರಧಾರೆಗಳಿಗೆ ತಿಲಾಂಜಲಿ ಹಾಕುವಂತ ವಿದ್ಯಾರ್ಥಿ ಪರಿಷತ್ ಮತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆ ಹಮ್ಮಿಕೊಂಡಂತ ಈ ಪ್ರತಿಭಟನಾ ಸಭೆಗೆ ಇವತ್ತು ಈಗಾಗಲೇ ನಾವು ಗಾಂಧಿಗಟ್ಟೆಯಿಂದ ಇಲ್ಲಿವರೆಗೆ ಮೆರವಣಿಗೆ ಮುಖಾಂತರ ಒಂದು ಘೋಷಣೆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರ ಕೊಡುತ್ತಾ ಇಲ್ಲಿ ಈಗಾಗಲೇ ಬಂದಿದೆ. ಇವತ್ತು ಈಗಾಗಲೇ ಎಲ್ಲರೂ ಮಾತಾಡಿದ ಪ್ರಕಾರ ಒಂದೇ ಒಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥದ್ದು, ಈಗಾಗಲೇ ಏನೊಂದು ಹುಬ್ಬಳ್ಳಿಯಲ್ಲಿ ಇಂಥ ದುರ್ಘಟನಾ ಒಂದು ಸಣ್ಣ ಮಗುವಿನ ಮೇಲೆ ಆಗ್ಯದ, ಅದನ್ನೆಲ್ಲರೂ ಖಂಡಿಸಿ ಈ ಒಂದು ಕಾಲೇಜ್ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಅವರಿಗೆ ಒಂದು ಕಟ್ಟುನಿಟ್ಟಿನ ಒಂದು ಆಕ್ಷನ್ ತಗೊಂಡು ಬೇಗನೆ ಇತ್ಯರ್ಥ ಮಾಡಿ ಇನ್ನು ಮುಂದಿನ ದಿನಮಾನದಲ್ಲಿ ಇಂಥ ಘಟನೆ ನಡೆಯಬಾರ್ದಂತ ತಿಳ್ಕೊಂಡು ನಮ್ಮ ವಿದ್ಯಾರ್ಥಿನಿಯರನ್ನು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕಾಗಿದೆ. ಇದು ಮಾಡದಿದ್ದರೆ ನಾವು ಈಗಾಗಲೇ ವಿದ್ಯಾರ್ಥಿ ಪರಿಷತ್ ಹೇಳಿದ ಪ್ರಕಾರ ಮತ್ತೊಮ್ಮೆ ನಾವು ಈ ಒಂದು ಉಗ್ರ ಹೋರಾಟ ಮಾಡಿ ಯಾವ ದಿನದವರೆಗೆ ನಾವು ಆಕ್ಷನ್ ತಗೊಳ್ಳೋ ಅಲ್ಲಿವರೆಗೆ ನಾವು ಹೋರಾಟ ಮಾಡುವಂಥ ಪ್ರಸಂಗ ಬರ್ಬೋದು. ಆದ ಕಾರಣ ಹೆಚ್ಚಿಗೆ ಏನೇ ಹೇಳದೇನೆ ಇವತ್ತು ಏನು ವಿದ್ಯಾರ್ಥಿ ಪರಿಷತ್ ಮತ್ತು ಎಲ್ಲ ವಿದ್ಯಾರ್ಥಿನಿಯರು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಯಾಕಂದ್ರೆ ಎಲ್ಲರಿಗೆ ಅಲ್ಲಿ ಒಂದು ವಿದ್ಯಾರ್ಥಿನಿಯರು ನೋವಾಗಿದೆ ಅಂದ್ರೆ ಇಡೀ ಕರ್ನಾಟಕದ ವಿದ್ಯಾರ್ಥಿನಿಯರು ನೋವಾಗಿದೆ ಅಂತ ಒಂದು ಪ್ರತಿಭಟನೆ. ಆದ ಕಾರಣ ಮತ್ತೊಮ್ಮೆ ನಾನು ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೇಗನೆ ಆ ಫಯಾಜನ್ನು ಅವನು ಗಲ್ಲಿಗೆ ಏರಿಸಬೇಕು ಅಥವಾ ಇವತ್ತು ಏನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ನನ್ನ ಮಾತು ಇಷ್ಟೇ. ನಮಸ್ಕಾರ. ಈಗ ನಮ್ಮ ಸಂಸದರಾದ ಈರಣ್ಣ ಕಡಾಡಿ ಅವರು ಮಾತಾಡ್ತಾರೆ. ಸ್ವಲ್ಪ ಅಲ್ಲೆಲ್ಲೇ ಘೋಷಣೆ ಹಾಕೋರು ನಿಲ್ಬೇಕು ಒಂದಿಟ. ಅಲ್ಲಿ ಯಾರು ಘೋಷಣೆ ಹಾಕತ್ತೀರಿ ನಿಲ್ಲಿಸ್ಬೇಕು. 18ನೇ ತಾರೀಕಿನ ದಿನ ಉತ್ತರ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಈ ಜೀವನದ ಬಗ್ಗೆ ತನ್ನ ಶಿಕ್ಷಣ ಮುಗಿದ ಮೇಲೆ ಯಾವ ರೀತಿ ತನ್ನ ಜೀವನವನ್ನ ರೂಪಿಸಿಕೊಳ್ಬೇಕಂತೇಳಿ ಕಾಣತಕ್ಕಂತ ಒಬ್ಬ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಯಾಗಿದೆ. ಆ ಹತ್ಯೆ ಹಿನ್ನೆಲೆಯಲ್ಲಿ ಅದನ್ನ ವಿದ್ಯಾರ್ಥಿನಿಯರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಮುಖಂಡ ಸಹೋದರ ಸಹೋದರಿಯರೇ ಮತ್ತು ಕರ್ನಾಟಕದಲ್ಲಿ ಮೊನ್ನೆ ನಡೀತಕ್ಕಂಥ ಒಂದು ಘಟನೆ ಏನು ಅಂತಂದ್ರೆ ಅದೆಲ್ಲನೂ ಕೂಡ ನಿಮಗೆ ಗೊತ್ತಿರುವಂಥದ್ದು. ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಯುವತಿಯನ್ನ ಹಾಡು ಹಗಲೇ ಎಲ್ಲ ವಿದ್ಯಾರ್ಥಿಗಳು ಆ ಕ್ಯಾಂಪಸ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಬರ್ತಾನೆ, ಅವಳನ್ನು ಅಡ್ಡಗಟ್ಟಿ ಸುಮಾರು 9 ರಿಂದ 10 ಬಾರಿ ಅವಳ ಮೇಲೆ ಒಂದು ಚೂರಿಯ ವಾರನ್ನ ಮಾಡಿ ಅವಳನ್ನು ಅಲ್ಲಿ ಕೊಂದಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ನೇಹಾ ಹಿರೇಮಠ್ ಅನ್ನುವಂಥದ್ದು. ಯಾಕಂದ್ರೆ ನಾನು ಒಬ್ಬ ಮಹಿಳೆ, ನಾನು ಕೂಡ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಯುವತಿಯಿಂದ ಇವತ್ತು ಗೃಹಿಣಿಯಾಗಿ ನಾನು ನನ್ನ ಜವಾಬ್ದಾರಿಯನ್ನ ಮಾಡ್ತಾ ಇದ್ದೇನೆ. ಆದ್ರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅದು ನಮ್ಮ ಭಾಗ್ಯಲಕ್ಷ್ಮಿ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ. ಮೊನ್ನೆ ನೇಹಾನ ತಾಯಿ ಎಷ್ಟು ಚೆನ್ನಾಗಿ ಕಣ್ಣೀರಿಟ್ಕೊಂಡು ಹೇಳ್ತಾರೆ ಅವರು. ಪಾಪ ನೇಹಾ ನಮ್ಮ ಮನೆಯಲ್ಲಿ ಹುಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ನಂದನವನ ಇತ್ತು. ನೇಹಾನ್ ಮುಖ ನೋಡಿದ್ರೆ ನಮಗೆಲ್ಲರಿಗೂ ಸಂತೋಷ ಆಗ್ತಿತ್ತು. ನೇಹಾ ತನ್ನ ಜೀವನದ ಒಂದು ಕನಸನ್ನ ಕಾಣ್ತಾ ಆ ಒಂದು ಕಾಲೇಜಿಗೆ ಹೋಗ್ತಿದ್ರು ಅಂತ ಹೇಳಿ ಅವರು ದುಃಖ ಪಟ್ಕೊಂಡು ಕಣ್ಣೀರಿಟ್ಟಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಎಲ್ಲರೂ ಹೇಳಿದ ರೀತಿಯಲ್ಲಿ ಆ ನೇಹಾನ ತಂದೆ ಒಬ್ಬ ಕಾಂಗ್ರೆಸ್ನ ಮುಖಂಡರು ಮತ್ತು ಕಾರ್ಪೊರೇಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಕ್ಕಂಥವ್ರು. ಅಂತಹ ಅವರದೇ ಪಾರ್ಟಿಯ ಕಾರ್ಪೊರೇಟರ್ ಮಗಳ ಮೇಲೆ ಈ ರೀತಿ ಅನ್ಯಾಯ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದು ಯಾವುದೇ ರೀತಿಯ ಸೀರಿಯಸ್ ಆಗಿ ತಗೊಳ್ಳಂಗಿಲ್ಲ. ಏನೇನೋ ಹೇಳಿಕೆಗಳನ್ನ ಕೊಡುವಂಥದ್ದನ್ನು ನೋಡಿದಾಗ ನೇಹಾನ ತಂದೆಯವರೇ ಸ್ಪಷ್ಟವಾಗಿ
ಒಂದು ಮೀಡಿಯಾಗೆ ಹೇಳಿದ್ದಾರೆ, ಅಕಸ್ಮಾತ್ ಸರ್ಕಾರ ಏನಾದರೂ ನನ್ನ ಮಗಳ ಮೇಲೆ ಅಪವಾದ ಹೊರಿಸಿ ಅವಳದೇ ತಪ್ಪಿದೆ ಅದಕ್ಕೆ ಹೀಗಾಯ್ತು ಅಂತಂದ್ರೆ ನಾನು ಕೂಡ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಆ ನೇಹಾನ ತಂದೆ ಹೇಳಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು 10 ತಿಂಗಳಲ್ಲಿ ಎಲ್ಲರೂ ಹಿರಿಯರು ಹೇಳಿದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗು ಕಾಲೇಜ್ಗೆ ಹೋದ್ರೆ ಆ ತಾಯಿ ಮನೆ ಕೆಲಸ ಬಿಟ್ಟು ಆ ಮಗಳು ಬರ್ತಾಳೋ ಇಲ್ಲೋ ಅಂತ ಹೇಳಿ ಹಾದಿ ಕಾಯುವಂತಹ ಘಟನೆ ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ನಮ್ಮ ಜೀವವನ್ನ ನಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಏನಾಗುತ್ತೋ ಅಪ್ಪ ಈ ಸರ್ಕಾರದಿಂದ ಅಂತ ಹೇಳಿ ನಮ್ಮ ಗಂಡು ಮಕ್ಕಳು ಹುಡುಗರು ಇರ್ಬೋದು ಅಥವಾ ಮನೆ ಮಗಳು ಇರ್ಬೋದು ಹೊರಗೆ ಹೋದ್ರೆ ಅವ್ರು ಬರೋವರೆಗೂ ಕೂಡ ಚಿಂತಾಜನಕವಾದಂತ ರೀತಿಯಲ್ಲಿ ಆ ಪಾಲಕರು ಇರ್ತಾರೆ. ಯಾಕಂದ್ರೆ ನೇಹಾ ಒಂದು ಘಟನೆ ಆದ್ರೆ ಇನ್ನೊಂದು ಕಡಾಡೆ ಅನ್ನೋರು ಹೇಳಿದಾಗೆ ಮೋದಿಜಿಯವ್ರ ಮೇಲೆ ಹಾಡನ್ನ ಹೇಳತಕ್ಕಂತ ಸಂದರ್ಭದಲ್ಲಿ ಯುವಕರು ಬರ್ತಾರೆ, ಆ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ. ಅದೇ ರೀತಿ ಜೈ ಶ್ರೀರಾಮ್ ಅನ್ನುವಂತಹ ಒಂದು ನಮ್ಮ ಮಕ್ಕಳ ಮೇಲೆ ಅಲ್ಲಾಹು ಅಕ್ಬರ್ ಹೇಳಬೇಕು ಅಂತ ದಬ್ಬಾಳಿಕೆ ಮಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ನಾವು ಹಿಂದೂಗಳು ನಾವೆಲ್ಲರೂ ಕೂಡ ಎಚ್ಚರದಿಂದಿರಬೇಕು. ಇವತ್ತು ಈ ಸರ್ಕಾರ ನೇಹಾಗೆ ಇಂಥ ದುರ್ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಕಾನೂನು ಕ್ರಮ, ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಯಾವುದೇ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ಗ್ಯಾರಂಟಿ ಇಲ್ಲ, ನಮ್ಮ ಹೆಣ್ಮಕ್ಳ ಜೀವಕ್ಕೆ ಗ್ಯಾರಂಟಿ ಇಲ್ಲ, ನಮ್ಮ ವಿದ್ಯಾರ್ಥಿಗಳ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಹಾಡು ಹಗಲೇ ಇಂಥ ಕೃತ್ಯಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ವಿದ್ಯಾರ್ಥಿ ಪರಿಷತ್ನ ನನ್ನೆಲ್ಲ ವಿದ್ಯಾರ್ಥಿನಿಯರ ಜೊತೆಗಿದ್ದೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ಘಟನೆ ಆಯ್ತು. ಇದನ್ನ ಹೀಗೆ ಸುಮ್ಮನೆ ಬಿಟ್ರೆ ನಾಳೆ ಚಿಕ್ಕೋಡಿಯಲ್ಲಿ ಆಗೋದಕ್ಕೂ ಕೂಡ ಇದು ಆಗುವಂತ ಸಂದರ್ಭ ಬರ್ತದೆ. ಹಾಗಾಗಿ ಇವತ್ತೇ ನಾವು ಎಲ್ಲರೂ ಎಚ್ಚರದಿಂದ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಘಟನೆಗೆ ಒಂದು ಖಂಡನೆ ಮಾಡಿ ಇವತ್ತು ನಾವು ಇದು ಟ್ರೇಲರ್ ಮಾತ್ರ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇದನ್ನ ಕಾನೂನು ಕ್ರಮ ಸರಿಯಾದ ವ್ಯವಸ್ಥೆಯಲ್ಲಿ ನೀವು ಸರ್ಕಾರದಿಂದ ತಗೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಉಗ್ರ ರೂಪವನ್ನ ತಾಳೋದ್ರಲ್ಲಿ ಸಂಶಯ ಇಲ್ಲ. ನೀವು ಸರ್ಕಾರದಿಂದ ಅವನಿಗೆ ಗಲ್ಲು ಶಿಕ್ಷಣೆ ಆಗ್ಬೇಕು, ಇಲ್ಲ ಎನ್ಕೌಂಟರ್ ಮಾಡಬೇಕು. ಇಲ್ಲಂದ್ರೆ ನೀವು ಸರಿರಿ ನಮ್ಮ ವಿದ್ಯಾರ್ಥಿನಿಗಳೇ ಅವನಿಗೆ ಏನ್ ಬುದ್ಧಿ ಕಲಿಸ್ಬೇಕು, ಕಲಿಸುವಷ್ಟು ಸಮರ್ಥ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ಇದ್ದಾರೆ ಅಂತಕ್ಕಂಥ ಒಂದು ಪಾಠವನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾವೇನು ಬಳಿ ಕಟ್ಕೊಂಡಿಲ್ಲ. ನಮ್ಮ ಮಕ್ಕಳ ಭವಿಷ್ಯ ನಾವು ನೋಡ್ಬೇಕಾದಂಥದ್ದು, ನಮ್ಮ ಯುವತಿಯರ ಭವಿಷ್ಯ ನಾವು ನೋಡ್ಬೇಕಾದಂಥದ್ದು. ಸರ್ಕಾರದ ಕರ್ತವ್ಯ ಇದೆ. ಇಂಥ ಘಟನೆಗಳು ನಡೆದಾಗ ನೀವು ಕಾನೂನು ಸುವ್ಯವಸ್ಥೆಯನ್ನ ಅಲರ್ಟ್ ಮಾಡಬೇಕು. ಮಾಡಿದಂತ ತಪ್ಪಿತಸ್ಥರಿಗೆ ಕಠಿಣವಾದಂತ ಶಿಕ್ಷೆ ಕೊಡಬೇಕು. ಇಲ್ಲಾಂದ್ರೆ ಎಲ್ಲರೂ ಹೇಳಿದ ರೀತಿಯಲ್ಲಿ ಅವನಿಗೆ ಜೈಲಿಗೆ ಹಾಕಿ ಬಿರಿಯಾನಿ ಮಟನ್ ಕೊಡುವಂತದ್ದಾಗಬಾರ್ದು. ಹಂಗೇನಾದ್ರೂ ಆದ್ರೆ ಅದಕ್ಕೆ ಹೇಳಿದೆ, ಇದು ಒಂದು ಟ್ರೇಲರ್ ಮಾತ್ರ. ನೀವೇನಾದ್ರೂ ಇದಕ್ಕೆ ಕಠಿಣ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ತಾಯಂದ್ರೆ ಬೀದಿಗಿಳಿದ್ರೆ ಏನ್ ಗತಿ ಆಗ್ತದೆ ಅನ್ನೋದನ್ನ ಉದಾಹರಣೆಯಾಗಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ನೇಹಾಗೆ ನ್ಯಾಯ ಸಿಗ್ಬೇಕು, ಅವರ ತಂದೆ ತಾಯಿಯರಿಗೆ ನ್ಯಾಯ ಸಿಗ್ಬೇಕು. ಅವರ ತಂದೆ ತಾಯಿಯರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜನತೆಗೆ ನ್ಯಾಯ ಸಿಗಬೇಕು. ಇಲ್ಲಾಂದ್ರೆ ನಾವೆಲ್ಲರೂ ಉಗ್ರ ರೂಪದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ವಿದ್ಯಾರ್ಥಿ ಪರಿಷತ್ನ ಎಲ್ಲ ಯುವಕರ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಯಾರು ಕೂಡ ಹೆದರಬೇಡ್ರಿ. ರಾತ್ರಿ 12-1 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಾವು ನಿಮ್ ಜೊತೆಗೆ ನಿಲ್ತೀವಿ. ಯಾರು ಕೂಡ ಹೆದರಬೇಕಾಗಿಲ್ಲ. ಇಂಥ ಘಟನೆಗಳನ್ನ ಎಲ್ಲರೂ ಕೂಡ ಖಂಡಿಸಿ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾವು ನೀವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡೋಣ. ಆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ನಿಮ್ಮ ಸರ್ಕಾರ ಬಂದಾಗಿಂದ ವೈಫಲ್ಯತೆಗಳನ್ನ ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಲಿಸ್ಟ್ ಆಗ್ತದೆ. ಹಾಗಾಗಿ ಇದು ಒಂದು ಮುನ್ನೆಚ್ಚರಿಕೆಯ ಗಂಟೆ. ಕರ್ನಾಟಕದಲ್ಲಿ ಇವತ್ತು ಪ್ರಾಥಮಿಕ ಹಂತದಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ. ಈ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇದು ಉಗ್ರ ರೂಪದಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮತ್ತು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ನೇಹಾಗೆ ಚಿರಶಾಂತಿ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ಹೇಳೋದು ಮೌನವನ್ನ ಆಚರಿಸಿದ್ದೀವಿ. ಮತ್ತು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮತ್ತು ತಾವೆಲ್ಲರೂ ವಿದ್ಯಾರ್ಥಿ ಪರಿಷತ್ತು ಮತ್ತು ಅನೇಕ ಸಂಘಟನೆಗಳ ಮುಖಾಂತರ ಸನ್ಮಾನ್ಯ ನಮ್ಮ ಎಸಿ ಅವರಿಗೆ ಈ ಒಂದು ಪ್ರತಿಭಟನೆಯ ಮನವಿಯನ್ನ ನಾವೆಲ್ಲರೂ ಕೂಡ